ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ನಿಮಗೆ ನನ್ನ ಗಾರ್ಡನಲ್ಲಿ ಹೆವಿ ಬ್ಲೂಮಿಂಗ್ ಆಗೋದಕ್ಕೆ ಕಾರಣವಾದಂತಹ ಒಂದು ಇಂಪಾರ್ಟೆಂಟ್ ಫರ್ಟಿಲೈಸರ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಗಾರ್ಡನಲ್ಲಿ ಯಾವಾಗಲೂ ಇಷ್ಟೊಂದು ಜಾಸ್ತಿ ಹೂ ಬರೋದಕ್ಕೆ ಕಾರಣ ಇದು ಒಂದು ಫರ್ಟಿಲೈಸರ್. ನಾನು ತುಂಬ ದಿವಸದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದೊಂದು ಆರ್ಗ್ಯಾನಿಕ್ ಫರ್ಟಿಲೈಸರ್. ಇದು ಗಾರ್ಡನ್ ಜೀನಿ ಅಂತ ಇದನ್ನು ಕರೀತಾರೆ. ಇದು ಫಾಸ್ಫೇಟ್ ರಿಚ್ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿರುತ್ತೆ. ಹೂವು ಯಾರು ಜಾಸ್ತಿ ಬರಲ್ಲ ಅಂತ ಹೇಳ್ತಾ ಇರ್ತಾರೆ, ಅಂಥವರು ಇದನ್ನು ಯೂಸ್ ಮಾಡಬಹುದು. ಯಾವುದೇ ಫ್ಲವರಿಂಗ್ಸ್ಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಹೈಬಿಸ್ಕಸ್, ಡೇಲಿಯಾ ಪ್ಲ್ಯಾಂಟ್ಸ್ ಮತ್ತು ಕ್ರೈಸಂಥೆಮಮ್, ಸೇವಂತಿಗೆ ಗಿಡಗಳು, ದಾಸವಾಳ ಗಿಡಗಳು, ಎಲ್ಲ ರೀತಿಯ ಒಂದು ಪ್ಲ್ಯಾಂಟ್ಗಳಿಗೂ ಯಾವುದೇ ಒಂದು ಫ್ಲವರಿಂಗ್ ಪ್ಲ್ಯಾಂಟ್ಸೇ ಆಗಿರಲಿ ಅದಕ್ಕೆಲ್ಲ ನಾವು ಯೂಸ್ ಮಾಡ್ಬೋದು. ಇದು ನೋಡೋದಕ್ಕೆ DAP ಥರನೇ ಕಾಣಿಸುತ್ತೆ, ಬಟ್ ಇದು ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್. ಇದನ್ನು ಕೊಡೋದ್ರಿಂದ DAPಯಲ್ಲಿ ಬರೋ ಅಷ್ಟೇ ಒಳ್ಳೆ ರಿಸಲ್ಟ್ಸ್ ಇದರಿಂದನೂ ಸಹ ಬರುತ್ತೆ. ಗಿಡಗಳಿಗೆ ಕೊಟ್ಟ ಒಂದೇ ವೀಕ್ನಲ್ಲಿ ನಾವು ರಿಸಲ್ಟ್ಸ್ನ ಕಾಣಬಹುದು. ಯಾರೂ ಅವರ ಗಿಡದಲ್ಲಿ ಒಳ್ಳೆ ಚಿಗುರುಗಳು ಬರ್ತಾಯಿಲ್ಲ, ಹೆಲ್ದಿಯಾಗಿರೋ ಚಿಗುರುಗಳು ಬರ್ತಾಯಿಲ್ಲ, ಮತ್ತು ಬಡ್ಸ್ ಚೆನ್ನಾಗಿ ಬರ್ತಾಯಿಲ್ಲ ಅನ್ನೋರು ಈ ಒಂದು ಫರ್ಟಿಲೈಸರ್ನ ಮಂತ್ಲಿ ಒನ್ಸ್ ಗಿಡಗಳಿಗೆ ಕೊಡೋದ್ರಿಂದ ಒಳ್ಳೆಯ ಒಂದು ರಿಸಲ್ಟ್ಸ್ನ ಪಡ್ಕೊಳ್ಬಹುದು ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇದ್ದೀನಿ. ಈ ವರ್ಷ ನನ್ನ ಗಾರ್ಡನಲ್ಲಿ ತುಂಬ ಗಿಡಗಳು ಹಾಳಾಗಿತ್ತು. ಸೊ ನಾನು ಎಲ್ಲ ಪ್ಲ್ಯಾಂಟ್ಸ್ಗಳನ್ನು ಬೇರೆ ತಂದುಬಿಟ್ಟು ಕೆಲವೊಂದೆಲ್ಲ ರೀಪಾಟ್ ಮಾಡಿದ್ದೀನಿ. ಆ ರೀಪಾಟ್ ಮಾಡಿರೋ ವಿಡಿಯೋನೂ ಸಹ ಹಾಕಿದ್ದೀನಿ. ಇಷ್ಟ ಇದ್ದವರು ನೋಡಬಹುದು. ಇದು ಫ್ಲವರಿಂಗ್ ಕ್ವಾಲಿಟಿನೂ ಸಹ ಇಂಪ್ರೂವ್ ಮಾಡುತ್ತೆ. ಈ ಒಂದು ಫರ್ಟಿಲೈಸರ್ನ ನಾವು ಮಂತ್ಲಿ ಒನ್ಸ್ ಕೊಡೋದ್ರಿಂದ ಗಿಡಗಳಲ್ಲಿ ಅಷ್ಟೇ ಕ್ವಾಂಟಿಟಿ ಮೊಗ್ಗುಗಳು ಸಹ ಒಳ್ಳೆ ಕ್ವಾಲಿಟಿ ಮೊಗ್ಗುಗಳು ಬರುತ್ತೆ. ನೀವು ನೋಡಬಹುದು ನನ್ನ ಗಿಡದಲ್ಲಿ ಈಗ ಮತ್ತೆ ಅಷ್ಟೇ ಹೆವಿ ಬ್ಲೂಮಿಂಗ್ ಶುರುವಾಗಿದೆ. ನೀವು ಗಿಡದ ಗ್ರೋತ್ ನೋಡ್ಬೋದು, ಎಷ್ಟು ಹೆಲ್ದಿಯಾಗಿದೆ ಗಿಡ ನೋಡಿ. ಕೆಲವೊಂದು ಗಿಡಗಳಂತೂ ತುಂಬ ಹೆಲ್ದಿಯಾಗಿ ಗ್ರೋ ಆಗಿದೆ. ಕಾರಣ ಈ ಒಂದು ಫರ್ಟಿಲೈಸರ್ ಕೂಡ ಆಗಿರುತ್ತೆ. ಲಾಸ್ಟ್ ಇಯರ್ ಅಂತೂ ನನ್ನ ಗಾರ್ಡನಲ್ಲಿ ತುಂಬಾ ಫ್ಲವರಿಂಗ್ಸ್ ಇತ್ತು. ಎಷ್ಟು ಹೆವಿ ಬ್ಲೂಮಿಂಗ್ ಆಗ್ತಾಯಿತ್ತು ಕೆಲವೊಂದು ದಿವಸ ಅಂತ ಅಂದರೆ ನೋಡೋದಕ್ಕೆ ಎರಡು ಕಣ್ಣನ್ನು ಸಾಕಾಗ್ತಾ ಇರಲಿಲ್ಲ. ನಾನು ಕೆಲವೊಂದು ಸರಿ ಹಾಕ್ತಾ ಇರ್ತೀನಿ ಆ ವೀಡಿಯೋಸ್ನ, ನೀವು ನೋಡಿರ್ಬೋದು. ತುಂಬಾ ಚೆನ್ನಾಗಿದೆ. ಇದಕ್ಕೆಲ್ಲ ಕಾರಣ ನಾನು ಕೊಡುವಂತಹ ಫರ್ಟಿಲೈಸರ್ಸ್. ಮತ್ತು ನಾವು ಗಿಡಗಳನ್ನ ಯಾವ ಒಂದು ಪ್ಲೇಸಲ್ಲಿ ಇಟ್ಟಿರ್ತೀವಿ ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಹೈಬಿಸ್ಕಸ್ ಪ್ಲ್ಯಾಂಟ್ಗಳು ಯಾವಾಗಲೂ ತುಂಬ ಬಿಸಿಲನ್ನ ಕೇಳುತ್ತವೆ. ಸೊ ನಾವು ಯಾವಾಗಲೂ ಸನ್ಲೈಟ್ ಜಾಸ್ತಿ ಇರುವಂತಹ ಜಾಗದಲ್ಲೇ ಗಿಡಗಳನ್ನ ಇಟ್ಕೊಳ್ಬೇಕು. ಅಟ್ಲೀಸ್ಟ್ ಮಿನಿಮಮ್ 6 ಅವರ್ಸ್ ಆದ್ರೂ ಡೈರೆಕ್ಟ್ ಸನ್ಲೈಟ್ ಬರಬೇಕು. ಅಂಥ ಜಾಗದಲ್ಲಿ ನಾವು ಗಿಡಗಳನ್ನ ಇಟ್ಕೊಳ್ಬೇಕು. ತುಂಬ ಸಮ್ಮರಲ್ಲಿ ನಾವು ಡೈಲಿ ಸ್ವಲ್ಪ ಸ್ವಲ್ಪ ವಾಟ್ರಿಂಗ್ ಮಾಡಿಕೊಂಡ್ರು, ರೈನಿ ಸೀಸನಲ್ಲಿ 2 days 3 days ಒನ್ಸ್ ಮಾಡಿಕೊಂಡ್ರೆ ಸಾಕು. ಇಲ್ಲಾಂದರೆ ಗಿಡದ ಸುತ್ತ ನಾವು ಈ ರೀತಿ ಲೂಸ್ ಮಾಡಿದವಾಗ ಸ್ವಲ್ಪ ವೆಟ್ನೆಸ್ ಇದ್ದರೆ, ಸ್ವಲ್ಪ ತೇವಾಂಶ ಇದ್ದರೆ ನಾವು ನೀರನ್ನ 2 days ಒನ್ಸ್ ಹಾಕ್ಕೊಳ್ಬೋದು. ತುಂಬ ಡ್ರೈ ಆಗಿದ್ದವಾಗ ಮಾತ್ರ ಡೈಲಿ ವಾಟ್ರಿಂಗ್ ಮಾಡ್ಕೊಳ್ಬೇಕು. ನೀವು ಒಂದು ಕೈನಲ್ಲಿ ನೀವು ಚೆಕ್ ಮಾಡಿದ್ರೂ ಗೊತ್ತಾಗುತ್ತೆ ವಾಟ್ರಿಂಗ್ ಮಾಡಬೇಕಾ ಇಲ್ವಾ ಗಿಡಕ್ಕೆ ಅಂತ ಹೇಳಿಬಿಟ್ಟು. ಸೊ ನಾವು ಈ ಒಂದು ಫರ್ಟಿಲೈಸರ್ನ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಒಂದೊಂದು ಗಿಡಕ್ಕೆ ಅಕಾರ್ಡಿಂಗ್ ಟು ಸೈಜ್ ಆಫ್ ದ ಪಾಟ್, ನಾವು ಒಂದೊಂದು ಗಿಡಕ್ಕೆ ದೊಡ್ಡ ಪಾಟ್ಗೆ ನಾನು 2 ಸ್ಪೂನ್ಸ್ ಹಾಕ್ತಾಯಿದ್ದೀನಿ. ಸೊ ಮಂತ್ಲಿ ಒನ್ಸ್ ಇದನ್ನು ಕೊಡೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳ ಗ್ರೋತ್ ಆಗುತ್ತೆ. ಚಿಗುರು ಅಷ್ಟೇ ತುಂಬ ಫ್ರೆಶ್ ಆಗಿ ಹೆಲ್ದಿಯಾಗಿ ಬರುತ್ತೆ. ನೀವು ಯೂಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅದರಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ನೀವು ನೋಡ್ಕೊಂಡು ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಬೋದು. ಕಾಸ್ಟ್ಲಿನೂ ಸಹ ಇಲ್ಲ ಇದು. ನಾನು ಗೊತ್ತಿರಲಿಲ್ಲ ನನಗೆ ಈ ಫರ್ಟಿಲೈಸರ್. ನಾನು ಕೆಲವೊಂದು ವೀಡಿಯೋಗಳು ನೋಡ್ತಾ ಇದ್ದೆ. ಆ ವಿಡಿಯೋನಲ್ಲಿ ಅವರು ಸೇವಂತಿಗೆ ಗಿಡಗಳಿಗೆ ಈ ಒಂದು ಫರ್ಟಿಲೈಸರ್ನ ಯೂಸ್ ಮಾಡೋರು. ಅದು ಹೇಗಿರ್ತಾಯಿತ್ತು ಫ್ಲವರಿಂಗ್ಸ್ ಅಂತ ಅಂದರೆ ತುಂಬ ಒಂಥರ ಗುಚ್ಛ ಥರ ಬಂದಿರ್ತಾಯಿತ್ತು. ಅದನ್ನು ನೋಡಿ ನಾನು ಸಹ ಕೊಡೋಕ್ಕೆ ಶುರು ಮಾಡಿದೆ. ಸೊ ಒಳ್ಳೆ ರಿಸಲ್ಟ್ಸೇ ಬರ್ತಾಯಿದೆ. ಸೊ ನೀವು ಬೇಕಂದರೆ ಈ ಫರ್ಟಿಲೈಸರ್ನ ಯೂಸ್ ಮಾಡ್ಕೊಳ್ಬೋದು. ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇದರಿಂದ ಆ ಗಿಡಗಳ ಮೇಲೆ ಆಗೋದಿಲ್ಲ. ನಾನು ಸಾಮಾನ್ಯವಾಗಿ ಫ್ಲವರಿಂಗ್ ಪ್ಲ್ಯಾಂಟ್ಸ್ಗೆ ಇದನ್ನು ಜಾಸ್ತಿ ಯೂಸ್ ಮಾಡ್ಬೋದು. ನಾನು ಹಾಗೆ ಮಾಡೋದು. ಇದನ್ನು ಕೊಡೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಗಾರ್ಡನಲ್ಲಿ ಗಿಡಗಳ ಹೆಲ್ದಿ ಗ್ರೋತ್ ಇನ್ನೂ ಚೆನ್ನಾಗಿ ಆಗ್ತಾಯಿದೆ.
ಸೊ ನಾನು ಈ ರೀತಿ ಕೊಡ್ತಾ ಇದ್ದೀನಿ ನೋಡಿ. ಹಾಗೆ ನೀವು ಹಾಕ್ಕೊಂಡ್ಬಿಟ್ಟು ಮಣ್ಣನ್ನು ಲೂಸ್ ಮಾಡಿಬಿಟ್ಟು ಅದನ್ನು ಸಾಯಿಲ್ ಜೊತೆ ಮಿಕ್ಸ್ ಮಾಡಿಬಿಡ್ಬೇಕು. ಗೊಬ್ಬರನ ನಾವೇನು ಫರ್ಟಿಲೈಸರ್ ಕೊಡ್ತಾ ಇದ್ವಿ ಅದನ್ನು ಸಾಯಿಲ್ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ಸ್ ಬೇಗನೆ ಬರುತ್ತೆ. ಅದು ನಾವೇನು ಫರ್ಟಿಲೈಸರ್ನ ಕೊಡ್ತೀವಿ ಅದು ರೂಟ್ ತನಕ ರೀಚ್ ಆಗೋದಕ್ಕೆ ಅದು ಸಪೋರ್ಟ್ ಆಗುತ್ತೆ. ನೀವು ಈ ರೀತಿ ಮಿಕ್ಸ್ ಮಾಡಲಿಲ್ಲ ಅಂತ ಅಂದರೆ ಕಾಳುಗಳು ಗ್ರ್ಯಾನ್ಯುಲ್ಸ್ ಮೇಲೇ ಉಳ್ಕೊಂಡಿರುತ್ತೆ. ಸೊ ಅದು ಕರಗೋದಕ್ಕೆ ಟೈಮ್ ತೊಗೊಳುತ್ತೆ ಮತ್ತು ರಿಸಲ್ಟ್ಸನ್ನು ಸಹ ಕ್ವಿಕ್ಕಾಗಿ ಸಿಗೋದಿಲ್ಲ. ಸೊ ಈ ರೀತಿ ಸಾಯಿಲ್ನ ಲೂಸ್ ಮಾಡಿಬಿಟ್ಟು ನಾವು ಯಾವುದೇ ಫರ್ಟಿಲೈಸರ್ ಕೊಡಬೇಕಾದ್ರೂ ಸಹ ಈ ರೀತಿ ಲೂಸ್ ಮಾಡಬೇಕು ಮಣ್ಣನ್ನು. ಮತ್ತು ನಾವು ವೀಕ್ಲಿ ಒನ್ಸ್ ಈ ರೀತಿ ಸಾಯಿಲ್ನ ಲೂಸ್ ಮಾಡ್ಕೊಳ್ಳೋದ್ರಿಂದನೂ ಗಿಡಗಳ ಒಳ್ಳೆ ಹೆಲ್ದಿ ಗ್ರೋತ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ ಬೇಕಿದ್ರೆ. ನಾನು ಯಾವಾಗಲೂ ಸಾಯಿಲ್ನ 15 days ಒನ್ಸ್ ಅಥವಾ ವೀಕ್ಲಿ ಒನ್ಸ್ ಯಾವಾಗ ನನಗೆ ಟೈಮ್ ಸಿಗುತ್ತೆ ಆವಾಗ ನಾನು ಲೂಸ್ ಮಾಡ್ತಾ ಇರ್ತೀನಿ. ಹೀಗೆ ಮಾಡೋದ್ರಿಂದ ಏರ್ ಫ್ಲೋ ಜಾಸ್ತಿ ಚೆನ್ನಾಗಿ ರೂಟ್ಸ್ ತನಕನೂ ಏರ್ ಫ್ಲೋ ಚೆನ್ನಾಗಿ ಆಗೋದ್ರಿಂದ ಗಿಡಗಳ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗತ್ತೆ ಅಂತ ನನ್ನ ಅನಿಸಿಕೆ, ನನ್ನ ಎಕ್ಸ್ಪೀರಿಯನ್ಸ್. ಸೊ ನನ್ನ ಗಾರ್ಡನಲ್ಲಿ ಇಷ್ಟೊಂದು ಫ್ಲವರಿಂಗ್ಸ್ ಬರೋದಕ್ಕೆ ಮೇ ಬಿ ಇದು ಒಂದು ಮೇಯ್ನ್ ರೀಸನ್ ಆಗಿರ್ಬೋದು. ಹೈಬಿಸ್ಕಸ್ ಪ್ಲ್ಯಾಂಟ್ಸಲ್ಲಿ ಮಣ್ಣು ಗಟ್ಟಿಯಾಗಿದ್ದಷ್ಟು ಫ್ಲವರಿಂಗ್ಸ್ ಕಡಿಮೆ ಬರುತ್ತೆ. ಯಾವುದೇ ಹೈಬಿಸ್ಕಸ್ ಅಂತ ಅಲ್ಲ, ಯಾವುದೇ ಫ್ಲವರಿಂಗ್ ಪ್ಲ್ಯಾಂಟ್ಸೇ ಆಗಲಿ ಮಣ್ಣು ಲೂಸ್ ಆಗಿರಬೇಕು ಯಾವಾಗ್ಲೂ. ಆಗಾನೇ ತುಂಬ ಚೆನ್ನಾಗಿ ಪ್ಲ್ಯಾಂಟ್ ಗ್ರೋ ಆಗೋದು. ಸೊ ನೀವು ಟ್ರೈ ಮಾಡಿ ನೋಡಿ, ಒಂದು 2 monthsಲ್ಲಿ ರಿಸಲ್ಟ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲ ದೊಡ್ಡ ಪಾಟ್ಗಳಿಗೂ ನಾನು 2 ಸ್ಪೂನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸ್ಮಾಲ್ ಪಾಟ್ ಆದರೆ 1 ಸ್ಪೂನ್ ಹಾಕ್ಕೊಳ್ತೀನಿ. ಅದು ಗಿಡದ ಪಾಟಿನ ಎಡ್ಜಲ್ಲಿ ನಾವು ಹಾಕ್ಕೊಳ್ಬೇಕು. ಯಾವಾಗ್ಲೂ ಡೈರೆಕ್ಟಾಗಿ ನಾವು ಬುಡಕ್ಕೆ ಹಾಕಬಾರ್ದು ಯಾವುದೇ ಫರ್ಟಿಲೈಸರ್ ಆದ್ರೂ. ಸೊ ಎಡ್ಜ್ಗೆ ಹಾಕ್ಬಿಟ್ಟು ಈ ಥರ ಮಣ್ಣಿನಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಸೊ ಬೇಗ ಅದು ಕರಗುತ್ತೆ ಮತ್ತು ಕ್ವಿಕ್ ರಿಸಲ್ಟ್ಸ್ನ ಕೊಡುತ್ತೆ. ವಿಂಕಾ ಪ್ಲ್ಯಾಂಟು ಅಷ್ಟೇ ತುಂಬ ಒಳ್ಳೊಳ್ಳೆ ಕಲರ್ಸ್ಗಳು ಬಂದಿತ್ತು ನರ್ಸರಿನಲ್ಲಿ. ಸೊ ಒಂದು 4 to 5 ಕಲರ್ಸ್ ತಂದಿದ್ದೀನಿ ನಾನು. ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿ ಬಿಡುತ್ತೆ ಹೂವು. ಸೊ ಇದು ಫ್ಲವರಿಂಗ್ ಪ್ಲ್ಯಾಂಟೇ ಆಗಿರೋದ್ರಿಂದ ಇದಕ್ಕೂ ಸಹ ನಾನು ಪ್ರೋಮ್ ಫರ್ಟಿಲೈಸರ್ನ ಕೊಡ್ತಾ ಇದ್ದೀನಿ. ಯಾರೇ ನನ್ನ ವೀಡಿಯೋಸ್ ನೋಡ್ತಾ ಇರಲಿ ದಯವಿಟ್ಟು ಫುಲ್ ವೀಡಿಯೋ ವಾಚ್ ಮಾಡಿ. ಸೊ ದಟ್ ನಾನು ಹೇಗೆ ಫರ್ಟಿಲೈಸರ್ನ ಗಿಡಗಳಿಗೆ ಕೊಡ್ತೀನಿ ಅನ್ನೋದನ್ನು ಸಹ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೇವಂತಿಗೆ ಗಿಡಗಳು ಅಷ್ಟೇ ತುಂಬಾ ಚೆನ್ನಾಗಿ, ನಾವು ಸೇವಂತಿಗೆ ಗಿಡಗಳನ್ನ ಯೂಶ್ವಲಿ ಪಿಂಚ್ ಮಾಡಬೇಕು. ಪಿಂಚ್ ಮಾಡಿದ್ರೆ ಅದು ಸ್ಪ್ಲಿಟ್ಸ್ ಆಗುತ್ತೆ. ಸ್ಪ್ಲಿಟ್ ಆದವಾಗಲೇ ಅದು ಚೆನ್ನಾಗಿ ಹೂಗಳು ಬರೋದಕ್ಕೆ ಸಾಧ್ಯ. ಆ ಸ್ಪ್ಲಿಟ್ ಆದ ನಂತರ ಈ ಫರ್ಟಿಲೈಸರ್ನ ನಾವು ಕೊಡೋದ್ರಿಂದ ಹೆವಿ ಬ್ಲೂಮಿಂಗ್ ಆಗುತ್ತೆ. ಬೊಕ್ಕೆ ರೀತಿಯಲ್ಲಿ ಒಂಥರ ಫ್ಲವರಿಂಗ್ಸ್ ಬರುತ್ತೆ. ನೀವು ನೋಡ್ಬೋದು ತುಂಬ ಒಳ್ಳೆ ಕ್ವಾಲಿಟಿ ಫ್ಲವರಿಂಗ್ಸ್ ಬರುತ್ತೆ ಈ ಒಂದು ಫರ್ಟಿಲೈಸರ್ನ ಕೊಡೋದ್ರಿಂದ. ನನ್ನ ಗಿಡದಲ್ಲಿ ಇವಾಗ ಮೊಗ್ಗುಗಳು ಶುರುವಾಗಿವೆ. ಇವೆಲ್ಲ ಗಿಡಗಳು ನನಗೆ ನಳಿನಾ ಮಲ್ಲಪ್ಪ ಅವರು ಕೊಟ್ಟಂತಹ ಗಿಡಗಳು. ತುಂಬ ಹೆಲ್ದಿಯಾಗಿವೆ. ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ತುಂಬ ಕಲರ್ಸ್ ಕೊಟ್ಟಿದ್ದಾರೆ. ನೋಡಬೇಕು ಕಲರ್ಸ್ ಬಂದವಾಗ ಅದು ಯಾವ್ಯಾವ ಕಲರ್ಸ್ ಇರುತ್ತೆ ಅಂತ. ನಾನು ಕ್ಯೂರಿಯಸ್ ಆಗಿದ್ದೀನಿ ನೋಡೋದಕ್ಕೆ. ಒಂದೇ ಒಂದು ಬಿಟ್ಟಿದೆ ಹೂವು, ಅದು ಪರ್ಪಲ್ ಕಲರ್, ತುಂಬಾ ಚೆನ್ನಾಗಿದೆ, ದೊಡ್ಡ ಹೂವು ಬಿಟ್ಟಿದೆ. ಸೊ ಕನಕಾಂಬರ ಗಿಡಗಳಿಗೂ ಸಹ ನಾವು ಈ ಒಂದು ಫರ್ಟಿಲೈಸರ್ ಪ್ರತಿಯೊಂದು ಫ್ಲವರಿಂಗ್ ಪ್ಲ್ಯಾಂಟ್ಸ್ಗಳಿಗೂ ಕೊಡೋದ್ರಿಂದ ಅದರ ಒಂದು ಕ್ವಾಲಿಟಿ ಆಫ್ ದ ಫ್ಲವರ್ಸ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ಗಿಡನೂ ಅಷ್ಟೇ ಲಶ್ ಗ್ರೀನಾಗಿ ಗ್ರೋ ಆಗುತ್ತೆ. ತುಂಬ ಹೆಲ್ದಿ ಗ್ರೋತ್ ಆಗಿ ಚೆನ್ನಾಗಿ ಬರುತ್ತೆ. ಇದು ನೋಡಿ ಡೇಲಿಯಾ ಪ್ಲ್ಯಾಂಟ್ಸ್ಗಳು, ನನಗೆ ವಿದ್ಯಾ ಜೋಶಿ ಅವರು ತಂದುಕೊಟ್ಟಂಥ ಡೇಲಿಯಾ ಪ್ಲ್ಯಾಂಟ್ಸ್ಗಳು. ಇವೆಲ್ಲನೂ ನಾನು ರೀಪಾಟ್ ಮಾಡಬೇಕು. ಆಲ್ಮೋಸ್ಟ್ 20 ಕಲರ್ಸ್ ಇದೆ. ನಾನು ಅದ್ರ ಬಗ್ಗೆ ವೀಡಿಯೋನು ಮಾಡಿದ್ದೀನಿ. ಸೊ ನಾನು ಸ್ಯಾಟರ್ಡೇ ಅದನ್ನು ರೀಪಾಟ್ ಮಾಡೋದನ್ನು ಅಪ್ಲೋಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ನೋಡಿ ಪರ್ಪಲ್ ಕಲರ್ ಸೇವಂತಿಗೆ, ಇದು ಎಷ್ಟು ಕ್ಯೂಟಾಗಿದೆ ನೋಡ್ಬೋದು ನೀವು. ಅದು ಕಲರ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. 2 ಪಾಟಲ್ಲಿ ನನಗೆ ಕೊಟ್ಟಿದ್ದಾರೆ ಅವರು, ನಳಿನಾ ಮಲ್ಲಪ್ಪ ಅವರು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ವಾಚ್ ಫುಲ್ ವಿಡಿಯೋ. ಬಾಯ್.